ಕಾಂಗ್ರೆಸ್ನವರೇ ಸೀರಿಯಸ್ ಆಗಿ ತಗೊಳ್ಳೋದು ಬಿಟ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಅವ್ರ ಹೇಳಿಕೆ ಕಾಂಗ್ರೆಸ್ ಅವರಿಗೆ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಒಂದು ಮುಜುಗರವನ್ನು ಅವ್ರು ಹೇಳೋ ರೀತಿಯಲ್ಲಿ ವೋಟ್ ಚೋರಿಯಾಗಿದ್ದರೆ ಅವರಿಗೆ ಸಂವಿಧಾನದ ಮೇಲೆ ವಿಶ್ವಾಸ ಇದ್ದರೆ ಅವರು ದೂರು ದಾಖಲಿಸಬಹುದಾಗಿತ್ತು. ದೂರು ದಾಖಲಿಸಿಲ್ಲ. ಇದರ ಅರ್ಥ ಅವರ ಆರೋಪದಲ್ಲಿ ಸತ್ಯ ಇಲ್ಲ, ಆಧಾರ ರಹಿತ ಆರೋಪ ಇದೆ. ಕೇವಲ ಸುಳ್ಳು ಆರೋಪ ಮಾಡಿ ತನ್ನ ಸೋಲನ್ನ ವ್ಯವಸ್ಥೆಯ ಮೇಲೆ ಕಟ್ಟುವಂತ ಒಂದು ಷಡ್ಯಂತ್ರದ ಭಾಗವಾಗಿ ತನ್ನ ದುರ್ಬಲತೆಯನ್ನು ಮುಚ್ಚಾಕೊಳ್ಳೋದಕ್ಕೆ ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅವರ ಆರೋಪದಲ್ಲಿ ನಿಜವಾಗ್ಲೂ ಸತ್ಯ ಇದ್ರೆ ಅವರು ದೂರು ದಾಖಲಿಸಬಹುದಿತ್ತು. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಅವರಿಗೆ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಅಂದ್ರೆ ಅವ್ರು ಗೆದ್ರೆ, ಅವ್ರ ಪಾರ್ಟಿ ಗೆದ್ರೆ ಅದು ಪ್ರಜಾಪ್ರಭುತ್ವ, ಅವ್ರು ಸೋತ್ರೆ ವೋಟ್ ಚೋರಿ. ಈ ತರದ ಆರೋಪವನ್ನ ಕೇವಲ ಕಳ್ತನದಲ್ಲಿ ನಿಪುಣರಾಗಿರೋರು ಮಾತ್ರ ಕೊಡಕ್ ಸಾಧ್ಯ. ಅವ್ರ ಆರೋಪ ನೋಡಿದ್ರೆ ಚೋರ್ನೆ ಕೊತ್ವಾಲ್ಕೋ ಡಾಂಟ ಅಂತ ಒಂದು ಗಾದೆ ಇದೆಯಲ್ಲ, ಕಳ್ಳನೇ ನ್ಯಾಯಾಧೀಶನ ಮೇಲೆ ಆರೋಪ ಮಾಡಿಬಿಡ್ತಾನೆ. ಆ ರೀತಿಯ ಒಂದು ಪರಿಸ್ಥಿತಿ ಇದೆ. ಮತ್ತೆ ಅವ್ರು ಏನು ಹೇಳ್ತಾರೆ ಅನ್ನೋದೇ ಕಾಂಗ್ರೆಸ್ನವರಿಗೆ ಒಂದು ಮುಜುಗರ. ವಿದೇಶದಲ್ಲಿ ಹೋಗಿ ಏನೋ ಮಾತಾಡ್ತಾರೆ, ಸೈನ್ಯದ ಬಗ್ಗೆ ಮಾತಾಡ್ತಾರೆ, ಜಂಜಿ ಬಗ್ಗೆ ಕರೆ ಕೊಡ್ತಾರೆ. ಯಾರಿಗಾರು ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇದ್ರೆ, ಸಂವಿಧಾನದ ಮೇಲೆ ವಿಶ್ವಾಸ ಇದ್ರೆ ಈ ರೀತಿ ಕ್ರಾಂತಿ ಮಾಡಿ ಅಂತ ಹೇಳ್ತಿದ್ರ? ಅಲ್ಲಿಗೆ ರಾಹುಲ್ ಗಾಂಧಿಯವರಿಗೂ ಸಂವಿಧಾನದ ಮೇಲೆ ವಿಶ್ವಾಸ ಇಲ್ಲ, ಕಾಂಗ್ರೆಸ್ನವರಿಗೂ ಸಂವಿಧಾನದ ವಿಶ್ವಾಸ ಇಲ್ಲ. ಯಾಕೆ ಅಂದ್ರೆ ಅವರ ರಕ್ತದಲ್ಲೇ ಸರ್ವಾಧಿಕಾರಿ DNA ಇದೆ. 75ರಲ್ಲಿ ಪ್ರಜಾಪ್ರಭುತ್ವದ ಹಕ್ಕುಗಳನ್ನೆಲ್ಲ ದಮನ ಮಾಡಿ ಸಂವಿಧಾನವನ್ನೇ ಬಂದಿಖಾನೆಯಲ್ಲಿಟ್ಟು ಸರ್ವಾಧಿಕಾರಿಯಾಗಿ ಮೆರೆದಿದ್ದು ಯಾರು? ಸನ್ಮಾನ್ಯ ರಾಹುಲ್ ಗಾಂಧಿಯವರೇ, ನಿಮ್ಮ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿಯವರು. ಅವ್ರು ತಾನೇ ಸರ್ವಾಧಿಕಾರಿಯಾಗಿದ್ದು, ಅವ್ರು ತಾನೇ ಪತ್ರಕರ್ತರನ್ನು ಸೇರಿದಂತೆ ವಿಪಕ್ಷದ ನಾಯಕರುಗಳನ್ನೆಲ್ಲ ಜೈಲಿಗಟ್ಟಿದ್ದು, ಅವ್ರು ತಾನೇ ಮಾನವ ಹಕ್ಕುಗಳು ದಮನ ಮಾಡಿದ್ದು, ಅವ್ರು ತಾನೇ ಫಂಡಮೆಂಟಲ್ ರೈಟ್ಸ್ ಅದನ್ನು ಕಟ್ರಲ್ ಮಾಡಿದವರು. ಆ ರಕ್ತ ಹಂಚ್ಕೊಂಡಿರ್ತಕ್ಕಂಥವ್ರು ಇನ್ನೇನು ಮಾತಾಡಕ್ ಸಾಧ್ಯ? ಇಂಥದ್ದೇ ಮಾತಾಡ್ತಾರೆ ಸಂವಿಧಾನದ ವಿರುದ್ಧ.